ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನೋಸಂಕಲ್ಪ ಅಂದರೆ ಹುಟ್ಟಿದಾಗಿಂದ ಕೊನೆವರೆಗೂ ಒಂದೊಂದು ರೀತಿಯಾದ ಸಂಕಲ್ಪ ಇರ್ತೈತೆ. ವಿಚಿತ್ರವಾಗಿರ್ತಕ್ಕಂಥ ಸಂಕಲ್ಪ ಇರ್ತೈತೆ. ಆದರೆ ಆ ಸಂಕಲ್ಪಗಳೆಲ್ಲ ಕಾರ್ಯಗತ ಆಗಿಬಿಟ್ಟು ಅವೆಲ್ಲ ನಮ್ಮ ಕೈಗೆ ದಕ್ಬಿಡಂಗಿದ್ರೆ ಪ್ರಪಂಚದಲ್ಲಿ ನಮ್ಮಷ್ಟು ಸುಖಿಗಳು ಯಾರೂ ಇರ್ತಿರ್ಲಿಲ್ಲ. ಆದರೆ ಎಷ್ಟೋ ಜನಗಳಿಗೆ ಅಂದ್ಕೊಂಡಿದ್ದು ಒಂದೂ ಆಗೋದಿಲ್ಲ, ಅಥವಾ ಅಂದ್ಕೊಂಡಿರೋದು ಆಗುವಂಥ ಪ್ರಾಪ್ತಿ ಯೋಗ ಇದ್ದರೂ ಕೂಡ ಅದು ಆಗೋದಿಲ್ಲ. ಇವತ್ತು ಎಷ್ಟೋ ಜನ ಹೇಳೋದು, ಕೈಗೆ ಬರೋದು ಬಾಯಿಗೆ ಬರೋದಿಲ್ಲ ಸ್ವಾಮಿ, ಎದುರುಗಡೆನೆ ಕಾಣ್ತಾ ಇರ್ತೈತೆ, ಅಂಥ ಅದ್ಭುತ ಅವಕಾಶ ಇದೆ, ನನ್ನ ಹಣೆಯಲ್ಲಿ ಬರೆದಿದ್ದಾರೆ, ನನಗೆ ಅವಕಾಶ ಇದೆ, ನಾನು ಅಲ್ಲಿವರೆಗೂ ಹೋಗ್ತೀನಿ, ಇನ್ನೇನು ಅದನ್ನು ತಗೊಳ್ಬೇಕು ಅದು ಕೈಯಿಂದ ಮರೆ ಆಗ್ತದೆ, ಕಾಣೋದಿಲ್ಲ ಅಂತಾರೆ. ಇನ್ನೂ ಕೆಲವರು ಹೇಳ್ತಾರೆ, ನನ್ನ ಹಣೆಯಲ್ಲಿ ಇಲ್ಲವೇ ಇಲ್ಲ, ಅದು ಬರದೇ ಇಲ್ಲ ಬಿಡಿ, ವೇಸ್ಟು, ನನ್ನ ಜೀವನನೇ ವೇಸ್ಟ್, ಬೇಡ ಬಿಡಿ ಅಂದ್ಬಿಡ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ, ಸಮಾಧಾನ ಕಾಯಿ, ತಾಳ್ಮೆಯಿಂದ ಕಾಯಿ, ಕಾಲವೇ ಉತ್ತರ ಕೊಡ್ತದೆ, ನೀನು ಆತರ ಪಟ್ಟರೆ ಆಗೋದಿಲ್ಲ ಅಂತ ಇನ್ನು ಕೆಲವರು ಸಮಾಧಾನ ಮಾಡ್ತಾರೆ. ಇನ್ನು ಕೆಲವರು ದೇವರೇ ಇಲ್ಲ, ನನ್ನಂಥ ದುರದೃಷ್ಟವಂತ ಈ ಪ್ರಪಂಚದಲ್ಲೇ ಇಲ್ಲ, ನನಗೇನು ಸಿಗೋದಿಲ್ಲ, ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಬಿಟ್ಬಿಡಿ ನನ್ನ ಅಂತ ದೂರ ಆಗಿಬಿಡ್ತಾರೆ. ಈ ಥರ ಹಲವಾರು ವಿಚಿತ್ರ ಮನಸ್ಥಿತಿಯವರು ಇದ್ದಾರೆ ಅಂತಂದಾಗ, ನಾನು ಮೊದಲನೇ ಭಾಗದಲ್ಲಿ ಹೇಳ್ತಕ್ಕಂಥದ್ದು, ಬರೀ ಒಂದು ನಕ್ಷತ್ರ ನಮ್ಮನ್ನು ಆಳೋದಿಲ್ಲ, ಅಲ್ಲಿ ಒಳ್ಳೆ ನಕ್ಷತ್ರ ಇದ್ದರೂ ಕೂಡ ಪಾಪಗ್ರಹಗಳು ಕೂಡ ನಮ್ಮನ್ನು ಆಳ್ತವೆ. ಒಳ್ಳೆ ಭಾವನೆಗಳ ಜೊತೆ, ಒಳ್ಳೆ ಗ್ರಹಗಳ ಜೊತೆ ಪಾಪಗ್ರಹಗಳ ದೃಷ್ಟಿ ಬಿತ್ತಾಗ ಒಳ್ಳೆ ಗ್ರಹಗಳು ಕೊಡ್ತಕ್ಕಂಥ ಅದೃಷ್ಟವನ್ನು ಪಾಪಗ್ರಹಗಳು ಏನು ಮಾಡ್ತವೆ, ಕಿತ್ತು ತಿಂದುಬಿಡ್ತವೆ ಅಥವಾ ತಡೆಯನ್ನು ಒಡ್ಡುಬಿಡ್ತವೆ. ಆ ತಡೆಯನ್ನು ಒಡ್ಡುಬಿಡೋದು ಅಥವಾ ನಷ್ಟ ಮಾಡೋದು ಮಾಡಿದಾಗ ನಮಗೆ ಪ್ರಾಪ್ತಿ ಯೋಗ ಆಗೋದಿಲ್ಲ. ಅದಕ್ಕೆ ಜನ್ಮ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಪಾಪಗ್ರಹಗಳೇ ಜನ್ಮ ದೋಷಗಳಾಗಿ ಪರಿವರ್ತನೆ ಆಗ್ತವೆ. ನಾವು ಅಂದ್ಕೊಂಡಿದ್ದಾಗಲ್ಲ, ಬೇಕಾಗಿ ಸಿಗೋದಿಲ್ಲ, ನಮಗೆ ಬೇಡದಿರೋದೆಲ್ಲ ಸಿಗ್ತಾ ಹೋಗುತ್ತೆ, ಬೇಕಾಗಿ ಸಿಗೋದಿಲ್ಲ, ಅನ್ಕೊಂಡಿದ್ದಾಗೋದಿಲ್ಲ ಅಂತ. ಕೆಲವರು ಅನ್ಕೊಂಡಿದ ತಕ್ಷಣ ಪಟ ಅಂತ ಆಗ್ತಾ ಹೋಗ್ತದೆ, ಏನು ತಲೆ ಕೆಡ್ಸ್ಕೊಳ್ಳಂಗೆ ಇಲ್ಲ. ಅವ್ರಿಗೆ ಅಂಥ ಅನುಗ್ರಹ ಇರ್ತೈತೆ. ನೀವು ಇಂಥ ಕಾರ್ ಬೇಕಾ, ಕಾರ್ ಸಿಗುತ್ತೆ, ಬೆಂಜ್ ಕಾರ್ ಬೇಕು, ಬೆಂಜ್ ಕಾರೇ ಸಿಗುತ್ತೆ, ಆಡಿ ಕಾರೇ ಸಿಗುತ್ತೆ, ಒಳ್ಳೆ ಫಾಸ್ಟ್ ಆಗಿರೋ ಬಂಗ್ಲೆ ಬೇಕಾ ಅದೇ ಸಿಗುತ್ತೆ, ಇಂಥ ಸೈಟ್ ಬೇಕು ಅಂತ ಸೈಟ್ ಸಿಗುತ್ತೆ, ಇಂಥ ಒಡವೆ ಬೇಕಂತ ಒಡವೆ ಸಿಗ್ತದೆ. ಅದು ಹಣೆ ಬರಹ. ಇದು ಸೃಷ್ಟಿಲಾಗ್ತಕ್ಕಂತಹ ತಾರತಮ್ಯ ಅಂತ ಅನ್ಕೊಳ್ಳಿ, ಭೇದ ಭಾವ ಅನ್ಕೊಳ್ಳಿ, ಒಬ್ಬರು ಅದೃಷ್ಟ ಹಂಗೆ ಒಬ್ಬರು ದುರದೃಷ್ಟ ಹಿಂಗೆ ಅನ್ಕೊಳ್ಳಿ, ಏನು ಬೇಕಾದ್ರೆ ಅನ್ಕೊಳ್ಳಿ. ಅದರಿಂದ ನಮ್ಮ ಕರ್ಮ ಫಲಗಳು ಕೆಲಸ ಮಾಡ್ತವೆ ಅಂತಂದರೆ ಸೃಷ್ಟಿಯಲ್ಲಿ ಇಂತಿಂಥ ಮನಸ್ಸಿರ್ತಕ್ಕಂಥ ಜನ್ಮಗಳೇ ಇದ್ದಾವೆ. ಆದರೆ ಇವತ್ತು ನಾವು ತೋರಿಸ್ತಕ್ಕಂಥ ಒಂದು ಅದ್ಭುತ ಪರಿಹಾರ ಇದೆಯಲ್ವಾ, ನೀವೇನು ಅಂದ್ಕೊಳ್ತೀರೋ ಅದು ಆಗ್ತದೆ. ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಆದರೆ ಎಷ್ಟೋ ಜನ ಇವತ್ತು ಸಾಲ ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸಾಲವನ್ನೇ ಮಾಡೇ ಬದುಕ್ತಾರೆ. ಅದು ಕೈ ಸಾಲ ಆಗಿರ್ಬೋದು, ಕಾಲು ಸಾಲ ಆಗಿರ್ಬೋದು, ಬ್ಯಾಂಕ್ ಲೋನ್ ಸಾಲ ಆಗಿರ್ಬೋದು, ಅಥವಾ ಅಡಮಾನ ಸಾಲ ಆಗಿರ್ಬೋದು, ಅಥವಾ ಭೋಗ್ಯ ಸಾಲ ಆಗಿರ್ಬೋದು, ಅಥವಾ ಮನೆ ಸಾಲ ಆಗಿರ್ಬೋದು, ಸೈಟ್ ಸಾಲ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ತಾನೇ ಮಾರ್ಕೊಳ್ಳೋ ಸಾಲ ಆಗಿರ್ಬೋದು, ಎಲ್ಲವೂ ಸಾಲ. ಎಲ್ರಿಗೂ ಒಂದು ಅನಿಸ್ಬೋದು, ಹೌದು ನಮ್ಮದು ಇದೇ ಹಣೆ ಬರೋಣ, ಅದಕ್ಕೆ ನಾವು ದುರದೃಷ್ಟವಂತರು, ಬರೀ ಸಾಲ ಮಾಡೇ ಬದುಕಬೇಕಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅಂತ ಭಾಳ ಜನ ಅನ್ಕೊಳ್ತೀರ. ಆದರೆ ಆ ಸಾಲ ಯಾಕೆ ಆಗ್ತದೆ ಅನ್ನೋದ್ರ ಲೆಕ್ಕಾಚಾರ ತಗೊಂಡು ಕೂಡ ಪಾಪಗ್ರಹಗಳ ಸಮ್ಮಿಲನ ಇಲ್ಲದೆ ಪ್ರಪಂಚದಲ್ಲಿ ಏನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಕರ್ಮ ಫಲಗಳಿಂದ ಆಗಿರ್ತಕ್ಕಂಥದ್ದು ಅಂತ ನಾವು ಬಹಳ ಸರಿ ಹೇಳಿದ್ದೀವಿ. DNA ಅಸ್ಟ್ರಾಲಜಿ ಅಂತ ತಗೊಂಡಾಗ ಅದರಲ್ಲೂ ಹೇಳ್ತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿ ಏನಪ್ಪ ಅಂದರೆ, ನಾವು ಹಿಂದಿನ ಜನ್ಮದಲ್ಲಿ ಯಾರ್ದೋ ದುಡ್ಡು ಕಿತ್ಕೊಂಡು ತಿಂದುಬಿಟ್ಟಿದ್ದೀವಿ, ನಷ್ಟ ಮಾಡಿದ್ದೀವಿ, ಅನ್ಯಾಯ ಮಾಡಿದ್ದೀವಿ, ಮೋಸ ಮಾಡಿದ್ದೀವಿ, ನೋಯಿಸಿದ್ದೀವಿ. ಈ ಜನ್ಮದಲ್ಲಿ ಅದೇ ಸಾಲ ನಮಗೆ ರಿಪೀಟ್ ಆಗಿ ಬಂದು ನಾವು ಸಾಲ ಮಾಡಿ ಅದೇ ನೋವನ್ನು ಡಬ್ಬಲ್ ಆಗಿ ಅನುಭವಿಸ್ಬೇಕಂಥದ್ದು ಕರ್ಮಫಲ ಅಂತಕ್ಕಂಥದ್ದು DNA ಅಸ್ಟ್ರಾಲಜಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಒಂದು ಭಾಗದಲ್ಲಿ ನಿಮಗೆ ಪರಿಪೂರ್ಣ ತಿಳಿಸ್ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು ಸಾಲ ಅಂತಕ್ಕಂಥದ್ದು ಶೂಲವಾಗಿ ಪರಿಗಣಿಸ್ತಕ್ಕಂಥ ಎಷ್ಟೋ ಜನ ಇವತ್ತು ಒದ್ದಾಡ್ತಿದ್ದಾರೆ. ಆದರೆ ಇವತ್ತು ಆ ಸಾಲದಿಂದ ವಿಮುಕ್ತಿ ಆಗಿ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿ ನಾವು ಅಂದ್ಕೊಳ್ತಕ್ಕಂಥ ಸಂಕಲ್ಪಗಳು ನಮಗೆ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ನೀವೇನು ಮಾಡಬೇಕು ಅನ್ನೋದನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಆದರೆ ನಂಬಿಕೆ, ಶ್ರದ್ಧೆ, ಭಕ್ತಿ ಇರಬೇಕು. ಯಾಕಂದರೆ ನಂಬುದಾಗಲೇ ದೈವ ಸೃಷ್ಟಿ ಆಗ್ತದಂತೆ. ಓಂ ನಮೋ ನಾರಾಯಣಾಯ ಅಂತ ಒಂದು ವಿಗ್ರಹಕ್ಕೆ ಹಾಲಿರಿದ್ರೆ ನಾರಾಯಣ ಪ್ರತ್ಯಕ್ಷನಾಗಿ ಸ್ವೀಕಾರ ಮಾಡ್ತಾನಂತೆ. ಭಾಳ ಜನ ಮನೇಲಿ ಅನ್ಕೋತೀವಿ, ಅದಾಗಲ್ಲ, ಏನು ಕೇಳೋದು ಅದಾಗಲ್ಲ, ಇದಾಗಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಅದಾಗಲ್ಲ ಬಿಡು, ಈ ಥರ ಕೆಲವರು ಮನೇಲಿ ಮಾತಾಡ್ತಾರೆ. ಕಾರಣ ಏನಂದರೆ ಅವು ಪ್ರಭಾವಿತವಾಗಿ, ಅಂದರೆ ನಕಾರಾತ್ಮಕ ಶಕ್ತಿ ಪ್ರಭಾವಕ್ಕೆ ಸಿಗಾಕೊಂಡ್ಬಿಟ್ಟು ಅವ್ರಿಗೆ ಯಾವುದೂ ಆಗಲ್ಲ, ಯಾವುದೂ ನಡೆಯಲ್ಲ. ಅವ್ರು ಏನು ಹೇಳ್ತಾರೆ ಅದು ಹಾಗೆ ಆಗ್ತಾನೆ ಇರ್ತೈತೆ. ಅದೇ ಆಗುತ್ತೆ, ಇದು ನಡೆಯುತ್ತೆ, ನೀನು ಗೆಲ್ತೀಯ, ನೀನು ವಿನ್ ಆಗ್ತೀಯ, ನೀನು ಮುಂದೆ ಹೋಗ್ತೀಯ, ನೀವು ಎಷ್ಟೇ ಹೋದಾಗ ಹೇಳಿ ಅದು ಆಗ್ತಾ ಬರ್ತದೆ. ಸ್ವಲ್ಪ ಸಮಯ ಟೈಮ್ ತೊಗೊಳ್ಬೋದು, ಬಟ್ ಅದು ನಡೀತಾ ಹೋಗ್ತದೆ, ಅದು ಫಲಿಸುತ್ತೆ. ಇದು ಶಾಸ್ತ್ರ. ಅದರಿಂದ ನಂಬಿಕೆ ಬಹಳ ಇಂಪಾರ್ಟೆಂಟು.
ಆ ನಂಬಿಕೆಯಿಂದ ಇವತ್ತು ಒಂದು ತಾಂತ್ರಿಕ ವಿಚಾರ ಹೇಳ್ಕೊಡ್ತೀನಿ, ಅದನ್ನು ಅಳವಡಿಸ್ಕೊಳ್ಳಿ, ಜೀವನದಲ್ಲಿ ಉದ್ಧಾರ ಆಗ್ತೀರಿ. ಇವತ್ತು ಆಗ ತಂದು ಆಗ ತಿನ್ನುವಂಥ ಪರಿಸ್ಥಿತಿ ಎಷ್ಟೋ ಜನ ಕುಟುಂಬಗಳಿಗೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 1 kg ಅಕ್ಕಿ ಅಲ್ಲ, ಅರ್ಧ kg ಅಲ್ಲ, 1/4 kg 100 ಗ್ರಾಮ್ ಅಕ್ಕಿ ಕೂಡ ಅವ್ರ ಮನೇಲಿರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಸಾಲ ಮಾಡದೆ ಎಲ್ಲಿಗೆ ಹೋಗ್ಬೇಕು ಹೇಳಿ ನೋಡಲ್ಲ. ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ. ಅದು ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮನೆ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ವಾಹನ ಆಗಿರ್ಬೋದು, ಪ್ರತಿಯೊಂದು ಉದ್ಯೋಗ ಆಗಿರ್ಬೋದು, ಎಲ್ಲದರಲ್ಲೂ ಸಾಲ 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 ಸಾಲ. ಈ ಸಾಲದ ಶೂಲ ಒತ್ಕೊಟ್ಟಿರ್ತಕ್ಕಂತಹ ಹಲವಾರು ಜನ ಹೇಗೆ ಇದರಿಂದ ಬಿಡಿಸ್ಕೊಂಡ್ಬರ್ಬೇಕು, ಹೇಗೆ ಇದನ್ನು ತೀರಿಸಬೇಕು ಅಂತ ಲೆಕ್ಕಾಚಾರದಲ್ಲೇ ಇವತ್ತು ಭಾಳ ಜನ ಒದ್ದಾಡ್ತಿರ್ತೀರ. ಕಾರಣ ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ ಒಂದು ರೀತಿ ಸಾಲ ಇದ್ದೇ ಇರ್ತಿದೆ. ಮಹಾವಿಷ್ಣು ವೆಂಕಟೇಶ್ವರನಾಗಿ ಅವತಾರ ತಾಳಿ ಕುಬೇರನಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ಮಲ್ಕೊಂಡು ತಿರುಪತಿಯಲ್ಲಿ ಸಾಲ ವಸೂಲು ಮಾಡ್ತಿದ್ದೇನೆ ಅಂತ ಐತಿಹ್ಯ ಇದೆ. ಅದು ಎಷ್ಟು ನಿಜವೋ ಸುಳ್ಳು ಅದು ಬೇರೆ, ಆದರೆ ಆಂಧ್ರ ಗೌರ್ಮೆಂಟ್ಗೆ ಹೋಗುತ್ತೆ ನಮ್ಮ ದುಡ್ಡೆಲ್ಲ. ಇಲ್ಲಿ ಒಂದು ಲೆಕ್ಕಾಚಾರ ಏನಪ್ಪ ಅಂತಂದರೆ, ಸಾಲ ಶೂಲವಾಗಿ ಪರಿಗಣಿಸಬೇಕು, ಅದರಿಂದ ನೋವನ್ನು ಅನುಭವಿಸಬೇಕು ಅಂದರೆ ನಮ್ಮ ಪ್ರಾರಬ್ಧ ಕರ್ಮಗಳೇ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಿದೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನೀವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಜಾತಕದ ಅವಲೋಕನ, ಜಾತಲಿರ್ತಕ್ಕಂತಹ ಪ್ರಾಪ್ತಿಯೋಗ, ಜಾತಲಿರ್ತಕ್ಕಂಥ ಹಣಕಾಸಿನ ಯೋಗಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಹಣಕಾಸಿನ ಯೋಗಗಳನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳದೇ ಇದ್ದರೆ, ಅಥವಾ ನಮ್ಮ ಮನೋಸಂಕಲ್ಪಗಳ ಒಂದು ವಿಚಾರಗಳನ್ನು ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳದೆ ಹೋದರೆ, ಪಾಪಗ್ರಹಗಳು ಅದರ ಮೇಲೆ ಕೂತ್ಕೊಂಡು ಏನು ಮಾಡ್ತದೆ, ಆ ಒಂದು ಅದೃಷ್ಟ ಅಥವಾ ಆ ಒಂದು ಯೋಗವನ್ನು ಕಾಲಪೂರ್ತಿ ಅಂದರೆ ಇಡೀ ಜೀವನ ಪೂರ್ತಿ ತಡೆ ಹಿಡಿದು ಬರ್ತೈತೆ. ಇವತ್ತು 55 ವರ್ಷ, 60 ವರ್ಷ, 60 ವರ್ಷ, 70 ವರ್ಷ ಆದಮೇಲೆ ಬರ್ತಾರೆ ಭಾಳ ಜನ. ರಿಟೈರ್ಡ್ ಲೈಫು ಆಗೋಯ್ತು, ಏನೂ ಮಾಡೋಕ್ಕಾಗಿಲ್ಲ. ಅಲ್ಲಿ ತಗೊಂಬ ಇಲ್ಲಿ ತಿನ್ನು, ಅಲ್ಲಿ ತಗೊಂಬ ಇಲ್ಲಿ ತಿನ್ನು, ಮಕ್ಕಳನ್ನ ಓದಿಸ್ದೆ, ಮನೆ ಕಟ್ಟಿದೆ, ಅದು ಮಾಡಿದ್ಮೇಲೆ ಏನೂ ಇಲ್ಲ, ಬರೀ ವಿದ್ಯಾಭ್ಯಾಸ ಕೊಟ್ಟೆ, ಎಷ್ಟು ಕೈಲಾಗುತ್ತೆ ಅಷ್ಟು ವಿದ್ಯಾಭ್ಯಾಸ ಕೊಟ್ಟೆ, ಇವತ್ತೊಂದು ಸೈಟ್ ತೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಿಲ್ಲ, 3 ಜನ ಮಕ್ಕಳು, 2 ಜನ ಮಕ್ಕಳು, ಏನು ಮಾಡಬೇಕು ಚಿಂತೆ ಆಗ್ಬಿಟ್ಟಿದೆ ಅಂತ ಭಾಳ ಜನ ಬರ್ತಾರೆ. ಕಾರಣ ಏನು ಗೊತ್ತಾ, ನೀವು ದುಡಿಯುವಂಥ ವಯಸ್ಸಿನಲ್ಲಿ ನಿಮ್ಮ ಅದೃಷ್ಟದ ಲೆಕ್ಕಾಚಾರವನ್ನು ನೋಡಿಕೊಂಡು ಪಾಪಗ್ರಹಗಳು ಪುಣ್ಯಗ್ರಹಗಳ ವಿಂಗಡಣೆ ಮಾಡಿಕೊಂಡು ಪಾಪಗ್ರಹಗಳನ್ನು ಪರಿಹಾರ ಮಾಡೋ ಮುಖಾಂತರ ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಯಾವತ್ತೂ ಜೀವನದಲ್ಲಿ ಈ ರೀತಿ ವ್ಯಥೆ ಪಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇವತ್ತು ರಿಟೈರ್ಡ್ ಲೈಫ್ ಅಂತಂದರೆ ಜಾಲಿ ಲೈಫ್, ಬಿಂದಾಸ್ ಲೈಫ್, ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಜಾಲಿ ರೈಡ್ ಮಾಡಿಕೊಂಡು, ವೈಫ್ ಜೊತೆ 2ನೇದೋ 3ನೇದೋ ಹನಿಮೂನ್ ಮಾಡಿಕೊಂಡು ಜಾಲಿಯಾಗಿ ಇರುವಂಥ ಒಂದು ವಯಸ್ಸು. ಆದರೆ ರೋದನೆ ಮಾಡ್ಕೊಂಡು ಬದಿತಕ್ಕಂಥ ಎಷ್ಟು ಜನ ರಿಟೈರ್ಡ್ ಲೈಫಲ್ಲಿ ಇದ್ದಾರೆ ಅಂತಂದರೆ, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಆಫೀಸರ್ಗಳು, ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕರ್ತವ್ಯನಿರತ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿದ್ದಾರೆ. ಆದರೆ ಅವರೆಲ್ಲ ಕಣ್ಣಲ್ಲಿ ಕೈ ತೊಳಿತಾ ಇದ್ದಾರೆ. ಏಜ್ ಆಗಿದೆ, ಅಳಂಗಿಲ್ಲ, ಬಿಡಂಗಿಲ್ಲ, ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ಇವರೆಲ್ಲರೂ ಕೂಡ ನೀವು ಮಾಡಬೇಕಾದ್ರೆ ಒಂದು ತಂತ್ರ ಏನಪ್ಪ ಅಂತಂದರೆ, ಬರ್ಕೊಳ್ಳಿ ಹೇಳ್ತೀನಿ. ಭಾಳ ವಿಶೇಷವಾಗಿ ಎಕ್ಕೆ ಗಿಡ. ಎಕ್ಕೆ ಗಿಡಕ್ಕೆ ಅಧಿಪತಿಯಾಗಿರ್ತಕ್ಕಂಥನು ಶ್ರೀಮನ್ ಮಹಾ ಗಣಪತಿ. ಜೀವನದಲ್ಲಿ ಏನಾದರೂ ಅಡೆತಡೆಗಳು ತೊಂದರೆಗಳಿತ್ತು ಅಂದರೆ ನಿವಾರಣೆ ಮಾಡ್ತಕ್ಕಂಥನು ವಿಘ್ನ ವಿನಾಯಕ. ಆ ವಿಘ್ನ ವಿನಾಯಕನ ಎಲೆಯನ್ನು ಮಂಗಳವಾರ ದಿವಸ ಅಂದರೆ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿ ಈ ಒಂದು ಎಕ್ಕೆ ಎಲೆಯನ್ನು ತೊಗೊಂಡು ಬರಬೇಕು. ತೊಗೊಂಡು ಬಂದು ನೀವೇನು ಮಾಡಬೇಕು, ಒಂದು ದೀಪ ಇಟ್ಕೊಳ್ಳಿ, ಒಂದು ಮಣ್ಣಿನ ದೀಪ. ಮಣ್ಣಿನ ದೀಪವನ್ನು ಮಂಗಳವಾರ ಅಥವಾ ಶುಕ್ರವಾರ ಈ ತಂತ್ರವನ್ನು ಮಾಡಿ ನೀವೇನು ಮಾಡಬೇಕು, ಮಣ್ಣಿನ ದೀಪವನ್ನು ಆ ಎಕ್ಕೆ ಎಲೆ ಮೇಲೆ ಇಟ್ಟು ನೀವೇನು ಮಾಡಬೇಕು, ಮಣ್ಣಿನ ದೀಪವನ್ನು ಹಚ್ಚಬೇಕು. ಯಾರಿಗೆ? ಗಣಪತಿಗೆ. ನೆನ್ಪಿಟ್ಕೊಳ್ಳಿ, ಗಣಪತಿಗೆ ಹಚ್ಚಬೇಕಂದಾಗ ಅದನ್ನು ಯಾವ ಥರ ಹಚ್ಚಬೇಕು ಅಂತಂದರೆ, ವಿಶೇಷವಾಗಿ ನಿಮಗೆ ಎಕ್ಕೆ ಗಿಡದ ಬತ್ತಿಯೇ ಸಿಗುತ್ತೆ. ಹತ್ತಿ ದೀಪ ಅಲ್ಲ, ಇದು ಎಕ್ಕೆ ಗಿಡದ ಬತ್ತಿ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇದರಲ್ಲಿ ಪ್ಲಾಸ್ಟಿಕ್ ಎಲ್ಲ ಕೊಟ್ಬಿಡ್ತಾರೆ, ಒರಿಜಿನಲ್ ನೋಡಿ ತಗೋಬೇಕು. ಯಾಕಂದರೆ ಎಲ್ಲ ದಂಧೆ ವ್ಯವಹಾರ ಆಗಿಬಿಟ್ಟಿದೆ, ದೈವಿಕ ಪೂಜೆಗಳೆಲ್ಲ. ಈ ಎಕ್ಕೆ ಗಿಡದ ಬತ್ತಿಯನ್ನು ತೊಗೊಂಡು ಬಂದು ಇದಕ್ಕೆ ನೀವು ಇಟ್ಟು ನೀವೇನು ಮಾಡಬೇಕು, ತುಪ್ಪವನ್ನು ಹಾಕಿ, ಬೇರೆ ಎಣ್ಣೆ ಯಾವುದು ಯೂಸ್ ಮಾಡಬಾರ್ದು, ತುಪ್ಪ ಹಾಕಿ, ತುಪ್ಪ ಹಾಕೋಕ್ಕಾಗಲಿ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನಿಮ್ಮ ದೇವ್ರ ಮನೇಲಿ ಇದು ಹಚ್ಬಿಟ್ಟು, ಇದ್ರ ಜೊತೆಗೆ ವಿಶೇಷವಾದಂತಹ ಜನ್ಮದಲ್ಲಿರ್ತಕ್ಕಂಥ ಹಲವಾರು ಅಡೆತಡೆಗಳು ನಿವಾರಣೆ ಮಾಡ್ತಕ್ಕಂತಹ, ಧನ ಆಕರ್ಷಣೆ ಮಾಡ್ತಕ್ಕಂತಹ, ಸಾಲವನ್ನು ತೀರಿಸತಕ್ಕಂತಹ, ಅಭಿವೃದ್ಧಿ ಮಾಡ್ತಕ್ಕಂತಹ, ನಮ್ಮ ಮನೋಸಂಕಲ್ಪ, ನಮ್ಮ ಜಾತಿಯಲ್ಲಿ ಇಂಥದ್ದಿದೆ, ಇಂಥದ್ದು ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಈಡೇರಿಸ್ತಕ್ಕಂತಹ ಕೆಲವು ಅಭೂತಪೂರ್ವವಾದಂಥ ಒಂದು ವಸ್ತು ತೋರಿಸ್ತೀನಿ. ಆ ವಸ್ತು ಯಾವುದು ಅಂತಂದರೆ, ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ, ಇದು ಜಾಜಿಕಾಯಿ. ಜಾಜಿಕಾಯಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಜಾಜಿಕಾಯಿಲಿ ಏನು ಮಾಡಬೇಕು ಅಂತಂದರೆ, ಒಂದು 5 ರಿಂದ 6 ಜಾಜಿಕಾಯಿನ ತೊಗೊಂಡು ಇದ್ರ ಮುಂದೆ ಇಟ್ಬಿಡ್ಬೇಕು. ಅಂದರೆ ಈ ಎಕ್ಕೆಯಲ್ಲಿ ಇಟ್ಬಿಡ್ಬೇಕು. ಇಟ್ಬಿಟ್ಟು ದೀಪ ಹಚ್ಚಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಕುಲದೇವರಿಗೆ ಅಥವಾ ಗಣಪತಿಗೆ ಮೊದಲು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ, ನಾನು ಇಂಥ ಒಂದು ಸಂಕಷ್ಟದಿಂದ ನರಳ್ತಾ ಇದ್ದೀನಿ, ಈ ಸಂಕಷ್ಟದಿಂದ ಒಂಚೂರು ಹೊರಗಡೆ ತೊಗೊಂಬರೋದಕ್ಕೆ
ನನ್ನ ಜನ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳೇನಿದೆ ಅದನ್ನು ಪರಿಹಾರವನ್ನು ಮಾಡಿ ಈ ಜ್ಯೋತಿ ಸ್ವರೂಪದಲ್ಲಿರ್ತಕ್ಕಂಥ ಗಣಪತಿ ನೀನು ನಮಗೆ ಈ ಜಾಜಿಕಾಯಿ ಮುಖಾಂತರ ನಮ್ಮ ಮನೋಸಂಕಲ್ಪ ಈಡೇರಿಸುವಂಥ ಒಂದು ಕೆಲಸ ಮಾಡು ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೀವು ಗಣಪತಿ ಅಷ್ಟೋತ್ತರ, ಗಣಪತಿ ಕವಚ, ಗಣಪತಿಗೆ ಮೋದಕವನ್ನು ನೈವೇದ್ಯವಾಗಿ ಕೊಟ್ಟು ನೀವು ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ಮಾಡಾದ್ಮೇಲೆ ಈ ಜಾಜಿಕಾಯಿಯನ್ನು ತಗೋಬೇಕು. ಯಾವುದೋ 5 ಅಥವಾ 6 ಜಾಜಿಕಾಯಿನ ತಗೋಬೇಕು. ಇದರೊಳಗೆ ಬೇರೆ 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 ಟೈಪ್ ಇದೆ, ಅದೆಲ್ಲ ಹೇಳ್ತಾ ಹೋಗ್ತೀನಿ, ಎಲ್ಲ ಬರ್ಕೊಳ್ಳಿ ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿ. ಈ ಜಾಜಿಕಾಯಿನ ತೊಗೊಂಡು ನೀವೇನು ಮಾಡಬೇಕು ಅಂದರೆ ಆ ದೀಪದ ಮುಂದೆ ಇಟ್ಟು ಬೆಳ್ತಕ್ಕಂಥ ಜಾಜಿಕಾಯಿಯನ್ನು ನೀವು ವಾಪಸ್ ತಗೋಬೇಕು. ವಾಪಸ್ ತೊಗೊಂಡು ನೀವೇನು ಮಾಡಬೇಕು, ಒಂದು ಪೇಪರ್ ತಗೊಳ್ಳಿ, ಒಂದು ಚೀಟಿ ತಗೊಳ್ಳಿ. ಚೀಟಿ ತಗೊಂಡು ಬರ್ಕೊಳ್ಳಿ, ಏನು ನನಗೆ ಉದ್ಯೋಗ ಸಿಗಬೇಕು, ನನಗೆ ಸೈಟ್ ಸಿಗಬೇಕು, ನನಗೆ ಮನೆ ಕಟ್ಟಬೇಕು, ಒಂದೊಂದೇ ಬರ್ಕೊಳ್ಳಿ. ಏನಿದೆ ನಿಮ್ಮ ಮನೋಸಂಕಲ್ಪ, ಒಬ್ಬೊಬ್ರದ್ದು ಒಂದೊಂದು ಮನೋಸಂಕಲ್ಪ ಇರ್ತದೆ. ನಮಗೂ ಬೇಜಾನ್ ಆಸೆಗಳಿದ್ದಾವೆ, ನಿಮಗೂ ಬೇಜಾನ್ ಆಸೆಗಳಿದ್ದಾವೆ. ಅವೆಲ್ಲವೂ ದಕ್ಕದ ಅನ್ಕೊಳಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಪ್ರಾಪ್ತಿ ಏನಿದೆ, ನಿಮ್ಮ ಕೈಗೆಟುವ ಅವಶ್ಯಕವಾದಂಥ ಏನಿದೆ ಅದನ್ನು ಕೇಳ್ಕೊಳ್ಳಿ. ನಾನು ಹೇಳಿದೆ ವಿಧಾನಸೌಧ ಕೇಳಕ್ಕೆ ಹೋಗ್ಬೇಡಿ. ವಿಧಾನಸೌಧ ಬರೆದ್ಬಿಟ್ಟು ಗಣಪತಿ ನನಗೆ ವಿಧಾನಸೌಧ ಬರ್ಕೊಡು ಅಂತ ಕೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಏನಿದೆ ಅದನ್ನು ಬರೆದ್ಬಿಟ್ಟು ನೀವೇನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಆ ಚೀಟಿಯನ್ನು ಇಟ್ಕೋಬೇಕು. ಒಂದು ಯೆಲ್ಲೋ ಕಲರ್ ಬಟ್ಟೆ ತೊಗೋಬೇಕು ನೀವು. ನೋಡಿ, ಯೆಲ್ಲೋ ಕಲರ್ ಬಟ್ಟೆ. ಈ ಯೆಲ್ಲೋ ಕಲರ್ ಬಟ್ಟೆ ತಗೊಂಡು ಜಾಜಿಕಾಯಿನ ಫಸ್ಟ್ ಇದರೊಳಗಡೆ ಹಾಕಬೇಕು. ಜಾಜಿಕಾಯಿನ ಇದರೊಳಗಡೆ ಫಸ್ಟ್ ಹಾಕಬೇಕು. ಹಾಕ್ಬಿಟ್ಟು ಈ ಚೀಟಿ ಏನಿದೆ ಅದರಲ್ಲಿ ಹಾಕಬೇಕು. ಏನೋ ಇದರಲ್ಲಿ ನಿಮ್ಮ ಮನೋಸಂಕಲ್ಪ ಇದೆ. ಈ ಮನೋಸಂಕಲ್ಪ ಇರ್ತಕ್ಕಂಥ ಚೀಟಿ ಇಲ್ಲಿದೆ, ಜಾಜಿಕಾಯಿ ಇಲ್ಲಿದೆ. ಇದನ್ನು ಕ್ಲೀನಾಗಿ ಗಂಟು ಕಟ್ಟಿಬಿಟ್ಟು ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಹಿಂಗಿಟ್ಕೊಳ್ಳಿ. ಹಿಂಗಿಟ್ಕೊಂಡು ನಾವು ಸಂಕಲ್ಪ ಮಾಡ್ತೀವಲ್ಲ ಪೂಜೆನಲ್ಲಿ, ಆತ ಸಂಕಲ್ಪ ಮಾಡ್ತಾ ಈ ಸಂಕಲ್ಪ ಮಾಡ್ಕೊಳ್ಳಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ನ್ಯಾಯಯುತವಾಗಿ, ಧರ್ಮಯುತವಾಗಿ ನನ್ನ ಭಾಗ್ಯಕ್ಕೆ ಇಂಥದ್ದು ಬೇಕು, ಅದನ್ನು ಕಳಿಸ್ಕೊಂಡು ನನಗೆ ಅವಶ್ಯಕತೆ ಇದೆ ಅಂಥೇಳಿ ಸಂಕಲ್ಪ ಮಾಡಿ ಕೂತ್ಕೊಳ್ಳಿ. ನಾನು ಹೇಳಿದೆ ಮನೋಸಂಕಲ್ಪಗಳು ಈಡೇರಬೇಕು. ಜಾತಿಲಿರ್ತಕ್ಕಂಥ ಮನೋಸಂಕಲ್ಪಗಳಲ್ಲಿ ಸರಿಯಾದ ಧರ್ಮ ನ್ಯಾಯಯುತವಾಗಿತ್ತು ಅಂತಂದರೆ ಈ ಜಾಜಿಕಾಯಿಯ ತಂತ್ರ ನಿಮ್ಮ ಸಂಕಲ್ಪಗಳನ್ನು ಈಡೇರಿಸ್ತದೆ. ಅಂಥದ್ದೇನಿದೆ ಈ ಜಾಜಿಕಾಯಿಲಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಜಾಜಿಕಾಯಲ್ಲಿ ಆಕರ್ಷಣ ಶಕ್ತಿ ಇದೆ. ಜಾಜಿಕಾಯಲ್ಲಿ ಆಕರ್ಷಣ ಶಕ್ತಿ ಇದೆ. ಇದನ್ನು ಆಯುರ್ವೇದದಲ್ಲಿ ಭಾಳಷ್ಟು ಅದ್ಭುತವಾದಂಥ ಉಪಯೋಗ ಮಾಡ್ತಾರೆ. ಆದರೆ ಆಯುರ್ವೇದದಲ್ಲಿ ಮಾತ್ರ ಉಪಯೋಗ ಅಲ್ಲ, ತಂತ್ರಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಪಟ್ಟಿದೆ. ಇದು ಒಂದು ಅದ್ಭುತವಾದ ಆಕರ್ಷಣೀಯ ವಸ್ತು. ನಮಗೆ ಏನು ಬೇಕೋ ಅದನ್ನು ಹೇಳಿ ಮಾಡಿಕೊಡ್ತಕ್ಕಂಥ ಕಲ್ಪವೃಕ್ಷ. ನಮಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥ ಕಾಮಧೇನು. ಇವೆಲ್ಲವೂ ಈ ಒಂದು ತಂತ್ರಸಾರದಲ್ಲಿದೆ. ಇದು ನಾನು ಆಗ ಹೇಳಿದೆ, ಆರೋಗ್ಯ ಸರಿ ಇಲ್ಲ, ಒಂದು ಚೀಟಿ ಬರೀರಿ. ಚೀಟಿ ಬರೆದು ಇದನ್ನು ಹಾಕ್ಬಿಟ್ಟು ಇದನ್ನು ಒಂದು ಯೆಲ್ಲೋ ಕಲರ್ ಬಟ್ಟೆಲ್ಲಿ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ಅಲ್ಲಿ ಇಡಿ. ಆಯಿತಾ? ನಿಮ್ಮ ಆರೋಗ್ಯ ಸರಿ ಹೋಗ್ತದೆ. ಆಯಿತಾ? ಉದ್ಯೋಗ ಸಿಗ್ತಾ ಇಲ್ಲ, ಇಂಥ ಉದ್ಯೋಗ ಬೇಕು, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಆ ಇಂಟರ್ವ್ಯೂಗೆ ಹೋದಾಗ ನನಗದು ಕೆಲಸ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮಗೆ ಪ್ರಾಪ್ತಿ ಇದ್ದರೆ, ಅಂದರೆ ಏನೇ ಅಡೆತಡೆ ಇದ್ದರೂ ಇದು ನಿಮ್ಮನ್ನು ಕಟ್ ಮಾಡಿ ಅದು ತಲುಪಿಸ್ತದೆ. ಆ ಒಂದು ಪ್ರಾಪ್ತಿಯನ್ನು ಇದು ಬರೆದು ನೀವು ಹೋಗಿ ಇಂಟರ್ವ್ಯೂಗೆ ಹೋಗಿ ನಿಮ್ಮ ಕೆಲಸ ಸಕ್ಸಸ್ ಆಗ್ತದೆ. ಆಯಿತಾ? ಯಾವುದಾದ್ರೂ ಹಣ ಬರ್ತಿಲ್ಲ, ಇಂಥವ್ರು ಹಣ ಕೊಡಬೇಕು, ಇದು ಚೀಟಿಲಿ ಬರೀರಿ. ಚೀಟಿ ಬರೆದು ಈ ಯೆಲ್ಲೋ ಕಲರ್ ಬಟ್ಟೆಲಿ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ದೇವ್ರ ಮುಂದೆ ಇಡಿ. ಅರ್ಥ ಆಯ್ತಾ? ಆ ಹಣ ಕೇಳಕ್ಕೆ ಹೋಗಿ, ಖಂಡಿತ ನಿಮ್ಮ ಕೆಲಸ ಆಗ್ತದೆ. ಇವತ್ತು ಅವನ ಹತ್ರ ಇಲ್ಲ ಅಂದರೂ ಕೂಡ ಕೊಡಲ್ಲ ಅಂತ ಹೇಳ್ತಿದ್ದಾನೋ, ಖಂಡಿತ ಕೊಡ್ತೀನಮ್ಮ, ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಆ ಥರ ಒಂದು ಪಾಸಿಟಿವ್ ಎನರ್ಜಿ ಆದರೆ ನಿಮ್ಗೆ ಬಂದುಬಿಡ್ತದೆ. ಆಯಿತಾ? ಮನೇಲಿ ದುಡ್ಡು ನಿಲ್ತಾ ಇಲ್ಲ, ಕ್ಯಾಶ್ ನಿಲ್ತಾ ಇಲ್ಲ, ಧನ ನಿಲ್ತಾ ಇಲ್ಲ, 100 ರೂಪಾಯಿ ಬಂದರೆ 1000 ರೂಪಾಯಿ ಖರ್ಚಾಗ್ತಿದೆ. ಇದು ತುಂಬ ಮನೆಗಳಿದೆ. ಇದಕ್ಕೆ ಹಲವಾರು ತಂತ್ರಗಳನ್ನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ, ಈ ಒಂದು ಜಾಜಿಕಾಯಿಗೆ ನನ್ನ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ನನ್ನ ಮನೆಯಲ್ಲಿ ಹಣ ಸಮೃದ್ಧಿ ಅಂದರೆ ಹಣಕಾಸು ಸಮೃದ್ಧಿ ಆಗಬೇಕು, ಅದು ಅಭಿವೃದ್ಧಿ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಬಿಟ್ಟು ನೀವು ಇದ್ರ ಜೊತೆಗೆ ನೀವೇನು ಮಾಡಬೇಕು, ಒಂದು ಬೆಳ್ಳಿ ಕಾಸು ಅಥವಾ ಜಾಸ್ತಿ ಇದ್ದರೆ ಒಂದು ಚಿನ್ನದ ಕಾಸು, ಈ ಕಾಸನ್ನು ಇಲ್ಲಿ ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಇವೆಲ್ಲವನ್ನು ಸೇರಿಸ್ಬಿಟ್ಟು ಕ್ಲೀನಾಗಿ ಗಂಟು ಕಟ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಡಿ. ಆಯಿತಾ? ಕ್ಯಾಶ್ ಬಾಕ್ಸ್ ಇಟ್ಟು ಆ ಕ್ಯಾಶ್ ಬಾಕ್ಸಲ್ಲಿ ನಿಮ್ಗೆ ಬಂದಿರತಕ್ಕಂತಹ ಸಂಬಳವೋ, ವ್ಯಾಪಾರದ ಹಣವೋ, ಮತ್ತೊಂದು ಮಗದೊಂದು ಆ ಕ್ಯಾಶ್ ಬಾಕ್ಸ್ ಹಾಕಿ. ನಿಮಗೆ ಖರ್ಚು ವೆಚ್ಚಗಳೇ ಬರೋದಿಲ್ಲ. ಇವತ್ತು ಭಾಳ ಜನ ಹೇಳ್ತಕ್ಕಂಥದ್ದು 100 ರೂಪಾಯಿ ಬಂದರೆ 1000 ರೂಪಾಯಿ ನಮ್ಗೆ ಕಾಯ್ಕೊಂಡಿರ್ತದೆ ಅಂತೇಳಿ, 10,000 ರೂಪಾಯಿ ಬಂದರೆ 50,000 ರೂಪಾಯಿದು ಕಾಯ್ಕೊಂಡಿರುತ್ತೆ ಅಂತೇಳಿ. ಅದು ಆಗೋದಿಲ್ಲ. ಇದನ್ನು ಪ್ರಯತ್ನ ಪಡಿ. ಎಂಥ ಅದ್ಭುತವಾದ ರಿಸಲ್ಟ್ ನಿಮ್ಗೆ ಬರ್ತದೆ, ಅಂಥ ಅದ್ಭುತವಾದ ರಿಸಲ್ಟ್ ಬರ್ತದೆ. ಇದು ಒಂದು. ಆಮೇಲೆ ಎಷ್ಟೋ ಜನಕ್ಕೆ ಒಡವೆ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಒಡವೆ ನಿಲ್ಲೋದಕ್ಕೆ ಭಾಳಷ್ಟು ವಿಚಾರಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ, ತಂತ್ರ ಹೇಳ್ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ, ಒಡವೆ ನಿಲ್ತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಅಲ್ಲಿ ಯಾವುದಾದ್ರು ಒಂದು ಒಡವೆ ಪೀಸನ್ನು ಈ ಜಾಜಿಕಾಯಿ ಈ ಪತ್ರ ಜೊತೆಗೆ ಇಟ್ಬಿಟ್ಟು, ನನ್ನ ಮನೇಲಿ ಒಡವೆ ಸ್ಥಿರವಾಗಿ ನಿಲ್ಲಬೇಕು, ಒಡವೆ ಅನ್ನಸರಿ ಯಾರ ಕೈಗೆ ಹೋಗಬಾರ್ದು
ಒಡವೆ ಅನ್ನಸರಿ ಕಳೆದೋಗ್ಬಾರ್ದು, ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತೇಳಿ ಆ ಒಡವೆನ ಒಂದು ಪೀಸ್ ಒಡವೆದು ಒಂದು ಪೀಸ್ ಇದನ್ನು ಹಾಕ್ಬಿಟ್ಟು ಗಂಟು ಕಟ್ಬಿಡಿ. ಅಥವಾ ಎಲ್ಲ ಒಡವೆನ ತೊಗೊಂಡು ಒಂದು ಒಳ್ಳೆ ಎಲ್ಲೋ ಕಲರ್ ಬಟ್ಟನಲ್ಲಿ ನೀವು ಕ್ಲೀನಾಗಿ ಕಟ್ಬಿಟ್ಟು ಜಡ್ದು ಕಟ್ಬಿಟ್ಬೇಡಿ ಹಾಕ್ಕೊಂಡು ಓಡೋಗ್ಬಾರ್ದು ಅಂತ. ಆಮೇಲೆ ಒಡವೆ ಎಲ್ಲ ಇದಾಗೋಗ್ತದೆ, ಡ್ಯಾಮೇಜ್ ಆಗೋಗ್ತದೆ. ಕ್ಲೀನಾಗೆ ಮಡ್ಚಿಟ್ಬಿಟ್ಟು ಒಂದು ಒಳ್ಳೆ ಬಟ್ಟೆ ಕಟ್ಬಿಟ್ಟು ಚೀಟಿ ಹಾಕಿ ಒಂದು 6 ಜಾಜಿಕಾಯಿನ ಒಳಗಡೆ ಹಾಕಿ, ಅಂದ್ರೇನು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಅಂಗಡಿಯಿಂದ ತೊಗೊಂಡು ಬಂದೆ ಇಟ್ಬಿಟ್ಟೆ ಗಂಟು ಹಾಕ್ಬಿಟ್ಟೆ ಕಟ್ಬಿಟ್ಟೆ ನಿಲ್ಲಿಲ್ಲ ಅಂತ ನಾನು ಕೇಳಬೇಡಿ, ಆಯಿತಾ. ಭಕ್ತಿ ಶುದ್ಧೆಯಿಂದ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ದೀಪ ಅಂಟಿಸಿ ಪೂಜೆ ಮಾಡಿ ಆ ಒಂದು ಜಾಜಿಕಾಯಿನ ಪ್ರಾರ್ಥನೆ ಮಾಡಿ ಈ ಬಟ್ಟೆಯಲ್ಲಿ ಹಾಕಿ, ಬಟ್ಟೆಯಲ್ಲಿ ಒಡವೆನೆಲ್ಲ ಹಾಕಿ, ಅಥವಾ ಒಡವೆ ಗಂಟಿನಲ್ಲಿ ಅಥವಾ ಒಡವೆ ಬಾಕ್ಸ್ನಲ್ಲಿ ನೀವೇನು ಮಾಡಬೇಕು, ಈ ಜಾಜಿಕಾಯಿ ಕಟ್ಟಿರ್ತಕ್ಕಂತಹ ಎಲ್ಲೋ ಬಟ್ಟೆಯನ್ನು ನೀವು ಅದರ ಒಳಗಡೆ ಹಾಕಿ, ಆಯ್ತಲ್ವಾ. ಈ ಥರ ಒಂದು ಮನೆ ಕಟ್ಟಬೇಕು, ಮನೆ ಕಟ್ಟೋಕ್ಕಾಗ್ತಿಲ್ಲ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಜೀವನದಲ್ಲಿ ಏನೇನು ಆಗಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇಲ್ಲ, ಮೆಮೊರಿ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಬರೀರಿ ಚೀಟಿ, ಅಮ್ಮನ ಅಪ್ಪನ ಬರೀರಿ ಚೀಟಿ ಬರೆದು ಪ್ರಾರ್ಥನೆ ಮಾಡ್ಬಿಟ್ಟು ಕಟ್ಬಿಟ್ಟು ನೀವು ಇಡೀ ಮಗಂದು ಯಾವುದನ್ನ ಪುಸ್ತಕನೋ ಅಥವಾ ಯಾವುದೋ ಇರಬೇಕು, ಆ ಪುಸ್ತಕದಲ್ಲಿ ಇದನ್ನು ಸೇರಿಸಿಟ್ಬಿಡಿ, ಆಯಿತಾ. ನೋಡಿ ಎಂತಹ ಅದ್ಭುತವಾದ ಆಕರ್ಷಣೆ ಆಗ್ತದೆ ಅಂದರೆ ನೀವೇನು ಬರೆದಿರ್ತೀರೋ ಅದು ಆಗುತ್ತೆ. ನ್ಯಾಯಯುತವಾಗಿರ್ತಕ್ಕಂಥದ್ದು, ಧರ್ಮವಾಗಿರ್ತಕ್ಕಂಥದ್ದು, ನಿಮಗೆ ಲಭ್ಯತೆ ಇರ್ತಕ್ಕಂಥದ್ದು, ಪ್ರಾಪ್ತಿ ಇರ್ತಕ್ಕಂಥದ್ದು. ಏನಾದರೂ ಈ ಪಾಪಗ್ರಹಗಳ ದೃಷ್ಟಿಯಿಂದ ಲಾಕ್ ಆಗೋಗಿದ್ರೆ ಆ ಲಾಕನ್ನು ಓಪನ್ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ಅದರಿಂದ ಆರೋಗ್ಯ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮದುವೆ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಅಭಿವೃದ್ಧಿ ಆಗ್ಬೋದು. ಇದೆಲ್ಲದಕ್ಕೂ ಒಂದು ಚೀಟಿ ಬರೀರಿ. ಯಾರಿಗೋ ಲೆಟ್ರ್ ಬರೀತೀರ, ಈಗ ಲೆಟ್ರೆಲ್ಲ ಕಮ್ಮಿ ಆಗಿಬಿಟ್ಟಿದೆ, ಎಲ್ಲ ಮೆಸೇಜ್ ಫಾರ್ವರ್ಡ್ ಮಾಡಿಬಿಡ್ತೀರ, ಏನೇನೋ ಮೆಸೇಜ್ ಆಗ್ತೀರಾ, ಯಾರಿಗೋ ಮೆಸೇಜ್ ಆಗ್ತೀರಾ, ಅದು ಏನೇನೋ ಕಿರಿಕಿರಿ ಏನೇನೋ ಆಗ್ತದೆ, ಆಯಿತಾ. ಅದೆಲ್ಲ ಬಿಟ್ಟಾಕಿ, ಆಯಿತಾ. ಚೀಟಿ ಬರೆಯೋ ಸಂಸ್ಕೃತಿ ನಮ್ಮಲ್ಲಿ ಇನ್ನೂ ಇದೆ, ಆದರೆ ಒಳ್ಳೆ ಚೀಟಿ ಬರೀರಿ. ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅನುಕೂಲಗಳ ಚೀಟಿಯನ್ನು ಬರೀರಿ. ಯಾವುದ್ಯಾವುದಕ್ಕೋ ಚೀಟಿ ಬರೆದು ಅನ್ನೆಸರಿ ಏನೇನೋ ವೇಸ್ಟ್ ಮಾಡ್ಕೊಡಿ ಟೈಮ್ನ. ಈ ಥರ ನಮ್ಮ ಮನೋಸಂಕಲ್ಪಗಳು ಏನಿದೆ ಗೊತ್ತಾ ವೀಕ್ಷಕರೇ, ಆ ಮನೋಸಂಕಲ್ಪಗಳು ಈಡೇರಬೇಕು. ಅದು ನ್ಯಾಯಯುತವಾಗಿರಬೇಕು, ಧರ್ಮಯುತವಾಗಿ, ಮತ್ತೆ ಪದೇ ಅದನ್ನು ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿರಬೇಕು, ಧರ್ಮಯುತವಾಗಿರಬೇಕು. ಅದನ್ನು ನೀವು ಬರೆದು ಆ ಚೀಟಿನಿಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಈ ಜಾಜಿಕೈಲಿರ್ತಕ್ಕಂತಹ ಆಕರ್ಷಣೆ ಧನ ಆಕರ್ಷಣೆ ಮಾಡುತ್ತೆ, ಜನ ಆಕರ್ಷಣೆ ಮಾಡ್ತದೆ, ನಿಮ್ಮ ಮನೋಸಂಕಲ್ಪಗಳನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಇದು ಕಲ್ಪವೃಕ್ಷ ಕಾಮಧೇನು ಅಂದರೆ ಎಷ್ಟೋ ಜನ ಗೊತ್ತಿಲ್ಲ. ಸುಮ್ಮನೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಗಂಧಿಗೆ ಅಂಗಡಿ ಕೂಡ ಹೆಲ್ತಿಯಾಗಿ ಚೆನ್ನಾಗೆ ಇರಬೇಕು, ಅದು ಆರೋಗ್ಯಕರವಾಗಿರಬೇಕು. ಯಾವುದೋ ಬೇರೆ ಕಾಯಿನೆಲ್ಲ ಜಾಜಿಕಾಯಿ ಅಂತ ಕೊಟ್ಬಿಡ್ತಾರೆ. ಒರಿಜಿನಲ್ ಜಾಜಿಕಾಯಿನ ಕೇಳಿ ತಗೊಳ್ಳಿ, ಅದರ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಇದೆ ಅಂತ. ಅಥವಾ ಯಾರಿಗಾದ್ರೂ ಗೊತ್ತಿದ್ದರೆ ಅದನ್ನು ತೋರಿಸಿ ತಿಳ್ಕೊಳ್ಳಿ. ಜಾಜಿಕಾಯಿ ನಮ್ಮ ಹಳೆ ಕಾಲದಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಿದ್ರು, ಎಲ್ಲ ಬಿಟ್ಬಿಟ್ಟಿದ್ದೀರ. ನಾವು ಏನೆಲ್ಲ ಬಿಟ್ಟಾಕಿ ಏನೇನೋ ಮಾಡಿ ಏನೇನೋ ಮಾಡ್ತಾ ಇದ್ದೀವಿ. ನೋಡಿ, ಕಲಿಯುಗ ಬರ್ತಾ ಜಾಸ್ತಿ ಆಗ್ತಾ ಇದ್ದ ಕರ್ಮಫಲಗಳೇ ಜಾಸ್ತಿ ಇರ್ತದೆ ಹೊರತು ನಮ್ಮ ಹಿಂದಿನ ಹಾಕಿರ್ತಕ್ಕಂತಹ ಈ ತಂತ್ರಗಳು, ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು, ವಿಶೇಷವಾಗಿರ್ತಕ್ಕಂಥ ದೈವಿಕ ಪೂಜೆಗಳು, ಇದನ್ನೆಲ್ಲ ನಾವು ಮರೆತು ಹೋಗ್ತಾ ಇದ್ದಾಗ ನಮಗೇನಾಗುತ್ತೆ, ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ನಮ್ಗೆ ಹುಡ್ಕೊಂಡು ಬರ್ತಾನೆ ಇರ್ತದೆ. ಅದಕ್ಕೆ ಇವೆಲ್ಲ ಸರಳವಾಗಿ ಸುಲಭವಾಗಿ ಸಿಗ್ತಕ್ಕಂಥ ಒಂದು ಸಮಸ್ಯೆ, ಆಯಿತಾ. ಆ ಸಮಸ್ಯೆಯ ಮೂಲ ಪರಿಹಾರಗಳು, ಆ ಪರಿಹಾರಗಳನ್ನು ನಾವು ಅಳವಡಿಸ್ಕೋಬೇಕು ಅಂದಾಗ ನಮ್ಗೆ ಸ್ವಲ್ಪ ತಾಳ್ಮೆ ಇರಬೇಕು. ಅಯ್ಯೋ ಇದೆಲ್ಲ ಯಾರು ಮಾಡ್ತಾರೆ, ಇದೆಲ್ಲ ಯಾರು ನೋಡ್ತಾರೆ ಅಂದರೆ ಅನುಭವಿಸಿ, ಏನೇನು ಬೇಕೋ ಅದೆಲ್ಲ ಅನುಭವಿಸ್ತಾ ಬನ್ನಿ. ವರ್ಷಾನುಗಟ್ಟಲೆ ಕೆಲಸ ಇಲ್ಲದೆ ಅಲೀರಿ, ವರ್ಷಾನುಗಟ್ಟಲೆ ಏನೇನೋ ಆ ಸ್ಕೂಲ್ ಹಾಕಿ ವಿದ್ಯಾಭ್ಯಾಸ ಇಲ್ಲದೆ ಅಲೀರಿ, ಆಯಿತಾ. ಎಷ್ಟೋ ಹೆಣ್ಮಕ್ಳು ಹುಡುಕ್ತೀರಾ, ಹೆಣ್ಣು ಸೆಟ್ ಆಗಲ್ಲ, ಗಂಡು ಸೆಟ್ ಆಗಲ್ಲ. ಲೋನಿಗೆ ಪ್ರಯತ್ನ ಪಡ್ತೀರಿ, ಲೋನ್ ಸ್ಯಾಂಕ್ಷನ್ ಆಗಲ್ಲ. ಸೈಟ್ ತೊಗೊಳ್ಳೋ ಪ್ರಯತ್ನ ಪಟ್ಟು ಸೈಟ್ ಸೆಟ್ ಆಗಲ್ಲ. ಅಥವಾ ಕ್ಯಾಶ್ ಬಾಕ್ಸು ಹಣ ಬರ್ತಾ ಇರುತ್ತೆ ಹೋಗ್ತಾ ಇರ್ತದೆ. ನಾನು ಹೇಳ್ದಲ್ಲ ಆಗಲೇ, ದುಡ್ಡು ಅಲ್ಲಿ ತೊಗೊಂಬಂದ ಅಲ್ಲಿ ತಿಂದ ಖಾಲಿ ಮಾಡ್ದ, ಅಲ್ಲಿ ತೊಗೊಂಬಂದ ತಿಂದ ಖಾಲಿ ಮಾಡ್ದ. ಈ ರೀತಿ ಜೀವನ ಪೂರ್ತಿ ಆಗೋಗ್ಬಿಟ್ರೆ ಜೀವನ ನಡೆಸೋದು ಹೇಗೆ? ನಾವು ಪಾಪಗ್ರಹಗಳು ಕೆಲಸ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀವಿ. ಅದೇ ದೊಡ್ಡ ರೋದನೆ ಈ ಕರ್ಮಫಲಗಳು. ಏನು ಕಲಿಯುಗದಲ್ಲಿ ಪಾಪಗ್ರಹಗಳನ್ನು ಪರಿಹಾರ ಶಾಂತಿ ಕರ್ಮ ಮಾಡೋ ಮುಖಾಂತರ ಅದರ ಒಂದು ಋಣಬಾಧೆಯನ್ನು ಕಳ್ಕೊಂಡು ನಮ್ಮಲ್ಲಿ ಪುಣ್ಯಗ್ರಹಗಳು ಅಂತಿದ್ದಾವೆ, ಪ್ರತಿಯೊಬ್ಬರಲ್ಲೂ ಇದೆ. ಒಬ್ಬ ಭಿಕ್ಷುಕರಿಂದ ಹಿಡಿದು ಕೋಟ್ಯಾಧೀಶರು ಕೂಡ ಪುಣ್ಯಗ್ರಹಗಳು ಅಂತಿದ್ದಾವೆ. ಆ ಪುಣ್ಯಗ್ರಹಗಳನ್ನು ಆಕ್ಟಿವೇಟ್ ಮಾಡಿ. ಈ ಥರ ದೈವಿಕ ಪರಿಹಾರಗಳು ಆ ಪುಣ್ಯಗ್ರಹಗಳನ್ನು ಆಕ್ಟಿವೇಟ್ ಮಾಡ್ತದೆ. ಪುಣ್ಯಗ್ರಹಗಳನ್ನ ಆಕ್ಟಿವೇಟ್ ಮಾಡಿದ್ರೆ ಪುಣ್ಯಗ್ರಹಗಳಿಂದ ಏನೇನು ಪ್ರಾಪ್ತಿ ಇದೆ ಅವೆಲ್ಲ ಸಾರಾಸಗಟೆ ನಿಮಗೆ ಸಿಗ್ತದೆ. ಇದು ಚಾಲೆಂಜ್ ಇದು. ಯಾಕಂದರೆ ಕಲಿಯುಗದಲ್ಲಿ ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರ, ದೈವ ಇವೆಲ್ಲ ನಂಬೋದಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ಕಲಿಯುಗದ ಮಹಿಮೆ ಹಾಗೆ ಅನುಭವಿಸ್ಬೇಕು ಅಂತಿರ್ತದೆ. ಆದರೆ ಇನ್ನೂ ಒಂದಷ್ಟು ಕಾಲಕ್ಕೆ ಮಳೆ ಬೆಳೆ ಬರ್ತಾ ಇದೆ ಅಂತಂದರೆ ಇಂತಹ ಶಾಸ್ತ್ರವನ್ನು ಜೀವಂತವಾಗಿಡ್ತಕ್ಕಂಥ ಪ್ರಯತ್ನವನ್ನು ನಮ್ಮಂಥರು ಎಷ್ಟೋ ಜನ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ. ಅಂಥ ಜ್ಞಾನವನ್ನು ಪಡ್ಕೊಳ್ತಕ್ಕೆ ಎಷ್ಟೋ ಜನ ಕಾರ್ಯಕ್ರಮ ಬರ್ತದೆ, ಎಷ್ಟೋ ಜನ ನೋಡೋಕ್ಕಾಗಲ್ಲ.
ಆದರೆ ಒಬ್ಬರಿಂದೊಬ್ಬರಿಗೆ ಇತ್ತೀಚೆಗೆ ಇದರ ಒಂದು ಅವೇರ್ನೆಸ್, ಇದರ ಒಂದು ಪ್ರಭಾವಗಳು ಕಾಣಿಸ್ಕೊಂಡು ಇದನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿದೆ ಜೀವನ ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ನಮಗೆ ಮೆಸೇಜ್ ಮಾಡ್ತಿದ್ದೀರಾ. ನಮಗದು ಸಂತೋಷ. ಆದರೆ ಯಾವುದನ್ನೇ ಒಂದು ಮಾಡಬೇಕಂದ್ರೂ ಕೂಡ ಅದಕ್ಕಂತ ಸಮಯವನ್ನು ಮೀಸಲಿಡಿ. ಸಮಯ ಮೀಸಲಿಟ್ಟಿಲ್ಲ ಅಂತಂದರೆ ಸಮಯ ನಿಮ್ಗೆ ಕಾಯೋದೇ ಇಲ್ಲ. ದೈವಕ್ಕೋಸ್ಕರ ನಿಮ್ಮ ಸಮಯವನ್ನು ಮೀಸಲಿಟ್ಟರೆ ದೈವ ನಿಮ್ಮ ಸಪೋರ್ಟಿಗೆ ಬರ್ತದೆ. ಇದು ಕೊನೆ ಮಾತು. ಇದನ್ನು ಮಾಡ್ಕೊಂಡೋಗಿ ಎಲ್ರಿಗೂ ಒಳ್ಳೆಯದಾಗಲಿ.